ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿಯವರು ವಿಧಿವಶ ಆಗಿರೋದು ನಮಗೆಲ್ಲ ತುಂಬಲಾಗದ ನಷ್ಟವನ್ನ ತಂದಿದೆ, ದುಃಖವನ್ನ ತಂದಿದೆ. ಈ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಎಸ್ ಜಾನಕಿಯವರು ಈ ನಾಡಿನ ಒಂದು ಸಂಗೀತ ಲೋಕದ ಧ್ರುವತಾರೆ. ಜೊತೆಗೆ ಕೇವಲ ಅವರು ಚಲನಚಿತ್ರಗಳನ್ನು ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನು ಹಾಡುತ್ತಾ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು. ಅವರ ನಿಧನ ಇವತ್ತು ಈ ನಾಡಿಗೆ, ಈ ದೇಶಕ್ಕೆ ತುಂಬಲಾಗದ ನಷ್ಟವನ್ನ ತಂದಿದೆ. ಆದರೂ ಕೂಡ ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಅವರ ಹಾಡುಗಳು ಅವರನ್ನ ಯಾವಾಗಲೂ ಕೂಡ ಜೀವಂತವಾಗಿ ಇಡುತ್ತೆ. ಅವರು ಹಲವಾರು ಈ ಸಂಗೀತಗಾರರಿಗೆ ನಿಜವಾಗ್ಲೂ ಒಂದು ಆದರ್ಶ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನ ನಾನು ಕೋರ್ತೇನೆ. ನಮ್ಮ ಕುಟುಂಬ ಕೂಡ ನನ್ನ ಜೊತೆ ಈ ಸಂತಾಪದಲ್ಲಿ ಭಾಗಿಯಾಗುತ್ತೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರೋ ಜಯಮಾಲಮ್ಮ ಅವರಿಗೆ ನಮಸ್ಕಾರಗಳು. ಗಾನಕೋಗಿಲೆ ಜಾನಕಿಯಮ್ಮ ಕರುನಾಡಿನ ಮೈಸೂರಿನ ಮಣ್ಣಿನಲ್ಲಿ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ಅವರು ಮಣ್ಣಿಗೆ ಹೋಗೋಕೆ ಮುಂಚೆ ಕರುನಾಡಿನ ಜನ ಕಣ್ಣು ತೆಗಿಬೇಕು. ಅವರಿಗಾಗಿ ಇಲ್ಲೊಂದು ಸ್ಮಾರಕ ಮಾಡುವ ಯೋಜನೆಯನ್ನ ನಾವು ಅವರ ಕುಟುಂಬಕ್ಕೆ ವಿನಂತಿಸಬೇಕು. ಅವರು ಒಪ್ಪಿದರೆ ಈಗಲೇ ಅದಕ್ಕೆ ಒಂದು ಸಿದ್ಧತೆ ಆಗುವ ತರ ಒಂದು ಸೂಕ್ತವಾದ ಜಾಗವನ್ನ ನಿಗದಿಪಡಿಸೋದಕ್ಕೆ ತಾವು ಸರ್ಕಾರಕ್ಕೆ ಮತ್ತು ಬಲ್ಲವರಿಗೆ ತಿಳಿಸುವ ಒಂದು ದೊಡ್ಡ ಮನಸ್ಸು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜಾನಕಿ ಅಂದ್ರೆ ಸೀತೆ, ಸೀತೆ ಅಂದ್ರೆ ನಮಗೆ ಗೀತೆ. ಆಕೆಯ ಆಸೆ ಕರುನಾಡಿನಲ್ಲಿ ಇರುವುದು. ನಾವು ಅದಕ್ಕೆ ಇಂಬು ಕೊಡೋದು ಬೇಡವೇ? ದಯಮಾಡಿ ನೀವು ಈ ಸುದ್ದಿಯನ್ನ ಸರ್ಕಾರಕ್ಕೆ ತಿಳಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ದಯಮಾಡಿ ಜಾನಕಿ ಅಮ್ಮನ ಜೊತೆ ಒಂದು ಸಾಂಗ್ ಕೂಡ ಆಡಿದ್ದೀರಿ. ಕಳೆದ ಒಂದು 20 ತಿಂಗಳಿಂದ ನೀವು ಭೇಟಿ ಕೂಡ ಮಾಡಿ ಬಂದಿದೆ ಕುಟುಂಬ ಸಮೇತವಾಗಿ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಈ ಥರ ಆಗಿದೆ ಇಡೀ ರಾಜ್ಯಕ್ಕೆಲ್ಲ, ಇಡೀ ಯಾಕಂದ್ರೆ ಅವರು ಒಂದು ರಾಜ್ಯಕ್ಕೆ ಸ್ವತ್ತಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ಗಾನಕ್ಕೆ ಹೋಗಿಲ್ಲ ಅಂದ್ರೆ ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವ್ರು ಗೌರವ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರ ಗುರುಗಳೇ? ಯಾಕಂದರೆ ಎಲ್ಲ ಭಾಷೆಯಲ್ಲೂ ಆಗಿರ್ತಕ್ಕಂಥ ಮಹಾತಾಯಿ ಸರಸ್ವತಿ, ನಾನು ಅವ್ರ ಜೊತೆಗೆ ಹಾಡಾಡಿದ್ದೀನಿ, ನನ್ನ ಜೊತೆಗೆ ಹಾಡಾಡಿದ್ದಾರೆ. ಹಾಗಾಗಿ 20 ತಿಂಗಳಿಂದ ಬಂದಾಗ ಚೆನ್ನಾಗಿ ನಗ್ನಗ್ತಾ ಮಾತನಾಡಿದ್ರು, ತುಂಬ ಖುಷಿಯಿಂದ ಮಾತನಾಡಿದ್ರು. ಆಮೇಲೆ ಅವ್ರ ಆಸೆ ಏನಂತಂದರೆ ಒಂದು ಕಾರ್ಯಕ್ರಮ ಮಾಡಬೇಕು, ನಾವು ನನ್ನ ಮಗನ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ರು. 20 ತಿಂಗಳಿಂದ ಅವ್ರ ಮಗ 6 ತಿಂಗಳಲ್ಲಿ ತೀರೋದ. ನನ್ನ ಮಗನ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದರು. ಮಾಡಿ ತಾಯಿ ನಾವೆಲ್ಲರೂ ಸಹಕಾರ ಮಾಡೋಣ ಅಂತಂತ ಹೇಳ್ಬಿಟ್ಟು ಹೋದೆ. ಹಾಗಾಗಿ ಮಂಗಳೂರಿಗೆ ಹೋಗಿದ್ದು ಬರ್ತೀನಿ ಅಂತಂದು ಹೋದರು. ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಹೇಳಿದ್ವಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಅಂಥ ಮಹಾತಾಯಿ ಇನ್ನೊಬ್ರು ಯಾರೂ ಹುಟ್ಟಲಾರರು. ಹಾಗಾಗಿ ಇಂಥವ್ರಿಗೆ ಸರ್ಕಾರ ಏನಾದ್ರು ಗುರುತಿಸಿ ಏನಾದರೂ ಒಂದಷ್ಟು ಜಾಗ ಕೊಟ್ಟು ಒಂದು ಸ್ಮಾರಕ ಮಾಡಿದ್ರೆ ಭಕ್ತಾದಿಗಳೆಲ್ಲ ಬಂದು, ಅವ್ರ ಅಭಿಮಾನಿಗಳೆಲ್ಲರೂ ಕೋಟ್ಯಾಂತರ ಜನ ಇದ್ದಾರೆ. ತಮಿಳುನಾಡು ಆಗಿರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಅವರು ಎಲ್ಲರೂ ಬಂದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಈ ಸ್ಥಳನ ಯಾವ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿ ಇವ್ರನ್ನೂ ಬಂದು ದಿನನಿತ್ಯ ಪೂಜೆ ನಡಿಬೇಕು. ಅವ್ರ ಅಭಿಮಾನಿಗಳು ಪ್ರತಿಯೊಬ್ಬರು ಪೂಜೆ ಮಾಡಬೇಕು. ಒಂದು ಸ್ಮಾರಕವನ್ನು ಒಂದು ದೇವಸ್ಥಾನ ರೀತಿ ಮಾಡಬೇಕು ಅನ್ನೋದು ನನ್ನ ಆಸೆ. ಭಗವಂತ ಅವ್ರಿಗೆ ಇವತ್ತು ಕೃಷ್ಣ ಅಂತಂತ ಹೇಳ್ತವ್ರೆ, ಅವರು ಕೃಷ್ಣ ಪಾತ್ರ ಸೇರ್ಕೊಳ್ಳಿ. ಅವರು ಅಷ್ಟು ಭಕ್ತಿಯಿಂದ ಹಾಡಿದಂಥ ಹಾಡುಗಳು ಯಾರೂ ಮರೆಯಲಾರ್ದಂಥ ಹಾಡುಗಳು. ಇನ್ಯಾರು ಅಂಥವ್ರು ಮುಂದೆ ಇನ್ಯಾರು ಅಂತ ಹೋಗಿಲ್ಲ, ಇನ್ಯಾರು ಹುಟ್ಲಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ. ಯಾಕೆಂತಂದ್ರೆ ಅಂಥ ದೇವರು ಇನ್ನು ಹುಟ್ಲಾರ್ದು. ಅವರು ಒಂದು ಮುಗ್ಧ ಮಾನವರು, ಅಂದರೆ ಒಂದು ಎಳೆಯ ಮಗು ಇದ್ದಂಗೆ. ಅವ್ರು ಏನೂ ಕಂಡವರಲ್ಲ. ಆಮೇಲೆ ನಾನು ಈ ರೀತಿ ಆಡಿದ್ದೀನಿ, ನನಗೆ ಇಷ್ಟು ಪ್ರಶಸ್ತಿಗಳು ಬಂದಿವೆ ಅಂತ ಆಮು ಒಂದು ಎಳ್ಳು ಮುನೆಯಷ್ಟು ಇಲ್ಲ ಪಾಪ. ಅವರು ಒಂದು ಸಣ್ಣ ಮಗ ಇದ್ದಂಗೆ. ಆ ಮಗ ನಾವು ದೇವರು ಅನ್ನಲ್ವೇ, ಆ ರೀತಿ ದೇವ್ರ ರೀತಿ ಇದ್ದಂಥವ್ರು ಜಾನಕಮ್ಮನವರು. ಇನ್ನು ಏನಪ್ಪ ಅಂತಂದರೆ, ಇನ್ನು ಮುಂದಿನ ಹಾಡುಗಾರಿಕೆ ಆಗಿ ಹಿನ್ನೆಲೆ ಗಾಯಕರು ಅವ್ರು ಅನುಸರಿಸಿ ಜಾನಕಮ್ಮನವ್ರ ರೀತಿಯೇ ಆಡ್ಕೊಂಡು ಹೋಗಲಿ. ಯಾಕೆಂತಂದರೆ ಒಬ್ಬೊಬ್ಬರು ಒಂದು 4-5 ಹಾಡು ಆಡ್ಬಿಟ್ರೆ ಅವ್ರು ಎಲ್ಲೆಲ್ಲೋ ಹೊಂಟೋಗ್ತಾರೆ. ಅಂಥದ್ರಲ್ಲಿ ಇವತ್ತು 50,000 ಹಾಡುಗಳು ಆಡಿ ಅವ್ರು ನನಗೇನು ಮೊನ್ನೆ ಮಾತಾಡಿದ್ದು
ನನಗೇನು ಗೊತ್ತಿಲ್ಲ ಸಂಗೀತ, ನನಗೇನು ಗೊತ್ತಿಲ್ಲ ಅಂದರು. ನನ್ನ ಜೊತೆಗೇನೆ ಮಾತಾಡೋದು, ನನಗೇನು ಗೊತ್ತಿಲ್ಲಪ್ಪ ಸಂಗೀತನೇ ನನಗೆ ಗೊತ್ತಿಲ್ಲ ಅಂದರು. ಅಯ್ಯೋ ನಿಮ್ಮ ದೊಡ್ಡ ಗುಣಕನವ ತುಂಬಿದು ಕೂಡ ತುಳ್ಕಲ್ಲ ಅಂತಾರಲ್ಲ, ಹಾಗೆ ಹೇಳ್ಬಿಟ್ಟು ಹೋದ್ರು. ಚೆನ್ನಾಗಿ ಮಾತಾಡಿದ್ರು. ದೇವರು 88 ವರ್ಷ, ಇನ್ನೂ ಒಂದು 5-6 ವರ್ಷ. ಅವ್ರ ಆಸೆ ಏನಪ್ಪ ಅಂದರೆ ನನ್ನ ಮಗನ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಮೈಸೂರಲ್ಲಿ ಅನ್ನೋದು ತುಂಬ ಆಸೆ ಇತ್ತು. ಅದೊಂದು ಆಸೆ ಈಡೇರಿದ್ರೆ ಸಾಕಾಗಿತ್ತು ಅಂತ ನನ್ನ ಅನಿಸಿಕೆ. ಅದ್ರ ವಿಧಿ ಯಾರನ್ನೂ ಬಿಟ್ಟಿರ್ತಲ್ಲ. ಸ್ವಾಮಿ ಚಾಮುಂಡಮ್ಮ ನೋಡಿ, ಇವತ್ತು ಹುಟ್ಟಿದ್ದು ಆಂಧ್ರದಲ್ಲಿ, ಅವ್ರು ಬೆಳೆದದ್ದೆಲ್ಲ ಚೆನ್ನೈಲಿ, ಆಮೇಲೆ ಕೊನೆಗೆ ಹೈದರಾಬಾದ್ಗೆ ಹೋಗಿ ಸೇರ್ಕೊಂಡ್ರು. ಅವ್ರ ಆಸೆ ಏನಪ್ಪ ಅಂದರೆ ನಮ್ಮ ಮೈಸೂರಿನಲ್ಲೇ ನಾನು ಇಲ್ಲೇ ನನ್ನ ಕೊನೆ ಉಸಿರಾಗಬೇಕು ಅಂತ ಅವ್ರ ಮನಸ್ಸಲ್ಲಿ ಅದೇನು. ನವೀನ್ ಸರ್, ಇವಾಗ ನೆಕ್ಸ್ಟು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಯಾವ ಥರ ಸಾಗುತ್ತೆ ಈಗ? ಮೇಡಮ್, ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಮೈಸೂರು ಎಲ್ಲ MLAಗಳು ಎಲ್ಲ ಪ್ರತಿಯೊಬ್ಬರು ಬಂದು ಏನಂತ ಹೇಳಿದ್ದಾರೆ ಅಂದರೆ, ಎಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮುಖಾಂತರನೇ ಆಯ್ತದೆ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ ಅಂತೆಲ್ಲ ಎಲ್ಲರೂ ಸರ್ಕಾರ ಮುಖಾಂತರನೇ ಆಗ್ತಾಯಿದೆ. ಎಲ್ಲ ನಮ್ಮ ಸರ್ಕಾರದ ಮುಖಾಂತರನೇ ಆಗ್ತಾ ಇದೆ. ಎಲ್ಲ ಪ್ರತಿಯೊಂದು ಸರ್ಕಾರ ಮುಖಾಂತರನೇ ಆಗ್ತಾಯಿದೆ.